ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಗದಗ ಜಿಲ್ಲೆಯ ಮಾಗಡಿ ಮತ್ತು ಶೆಟ್ಟಿಕೆರೆ ಕೆರೆಯಲ್ಲಿ ನೀರುನಾಯಿಗಳ ಪ್ರತ್ಯಕ್ಷ. ಲಕ್ಷ್ಮೇಶ್ವರ ತಾಲೂಕಿನ ಶೆಟ್ಟಿಕೆರೆ ಗ್ರಾಮದ ದೊಡ್ಡಕೆರೆ ಮತ್ತು ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆಯಲ್ಲಿ ಅಪರೂಪದ ನೀರುನಾಯಿಗಳು ಕಂಡುಬಂದಿದ್ದು ಪ್ರಾಣಿ ಪ್ರಿಯರಲ್ಲಿ ಸಂತಸ ಮೂಡಿಸಿದೆ. ಶೆಟ್ಟಿಕೆರೆ ಕೆರೆ 224 ಎಕರೆ ವಿಶಾಲವಾಗಿದ್ದು ಕಡಿಮೆ ಆಳ ಹೊಂದಿದೆ. ಇನ್ನು ಮಾಗಡಿ ಕೆರೆ 84 ಎಕರೆ ವಿಸ್ತೀರ್ಣವಾಗಿದ್ದು ಇದರ ಆಳ ಸ್ವಲ್ಪ ಹೆಚ್ಚಾಗಿದೆ. ಈಗಾಗಲೇ ವಲಸೆ ಹಕ್ಕಿಗಳ ತಾಣದಿಂದ ಮಾಗಡಿ ಕೆರೆ ಪ್ರಸಿದ್ಧಿಯಾಗಿದ್ದರೆ ಇದೀಗ ನೀರು ನಾಯಿಗಳಿಂದ ಶೆಟ್ಟಿಕೆರೆ ಕೆರೆಯು ಮುನ್ನೆಲೆಗೆ ಬರುತ್ತಿದೆ. ನೀರು ನಾಯಿಗಳು ಮುಂಗುಸುಗಳಿಗಿಂತ 2-3 kg ಹೆಚ್ಚು ಭಾರದ ಜಲಚರ ಸಸ್ತನಿಗಳಾಗಿವೆ. ಹಾಗಾದರೆ ನೀರು ನಾಯಿಗಳು ಬಂದಿದ್ದು ಹೇಗೆ? 2002ರಲ್ಲಿ ಸುರಿದ ವಿಪರೀತ ಮಳೆಗೆ ಮಾಗಡಿ ಮತ್ತು ಶೆಟ್ಟಿಕೆರೆ ಕೆರೆಗಳಿಗೆ ಕೋಡಿ ಬಿದ್ದು ಕೆರೆ ನೀರು 35-40 ಕಿಲೋಮೀಟರ್ ದೂರದ ತುಂಗಭದ್ರಾ ನದಿಗೆ ಹೋಗಿ ಸೇರಿತ್ತು. ಹರಿಯುತ್ತಿದ್ದ ಹಳ್ಳದ ನೀರಿನ ಮೂಲಕ ತುಂಗಭದ್ರಾ ನದಿಯಿಂದ ನೀರು ನಾಯಿಗಳು ಎರಡೂ ಕೆರೆಗಳಿಗೆ ಬಂದಿವೆ ಎಂದು ಹೇಳಲಾಗುತ್ತಿದೆ. ಸದ್ಯ ಶೆಟ್ಟಿಕೆರೆ ಕೆರೆಯಲ್ಲಿ 7 ಮತ್ತು ಮಾಗಡಿ ಕೆರೆಯಲ್ಲಿ 5 ನೀರು ನಾಯಿಗಳು ಇವೆ ಎಂದು ಅರಣ್ಯ ಇಲಾಖೆ ಮಾಹಿತಿ ನೀಡಿದೆ. ನೀರು ನಾಯಿಗಳ ಪ್ರಮುಖ ಆಹಾರ ಮೀನು, ಅದರೊಂದಿಗೆ ಏಡಿ, ಶಂಖದ ಹುಳು ಮತ್ತು ನೀರಿನಲ್ಲಿರುವ ಕ್ರಿಮಿಕೀಟಗಳನ್ನು ಇದು ತಿನ್ನುತ್ತದೆ. ಹುಲಿ, ಸಿಂಹ, ಚಿರತೆಗಳಂತೆ ನೀರು ನಾಯಿ ಕೂಡ ಸಂರಕ್ಷಿತ ಪ್ರಾಣಿಗಳ ಪಟ್ಟಿಯಲ್ಲಿದ್ದು ಇದನ್ನು ಕೊಲ್ಲುವುದು ಅಥವಾ ಅದಕ್ಕೆ ತೊಂದರೆ ಕೊಡುವುದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿದೆ. ಹೀಗಾಗಿ ನೀರು ನಾಯಿಗಳಿಗೆ ತೊಂದರೆ ನೀಡಿದಲ್ಲಿ ಕಾನೂನು ಶಿಕ್ಷೆ ತಪ್ಪಿದ್ದಲ್ಲ ಎಂದು ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ರಾಮಪ್ಪ ಪೂಜಾರ ಹೇಳುತ್ತಾರೆ. ನೀರು ನಾಯಿಗಳು ಬಹುಸೂಕ್ಷ್ಮ ಪ್ರಾಣಿಗಳಾಗಿದ್ದು ಇವು ಬೆಳಗಿನ ಬಿಸಿಲನ್ನು ಕಾಯಿಸಿಕೊಳ್ಳಲು ಕೆರೆದಡಕ್ಕೆ ಬರುತ್ತವೆ. ರಾಜ್ಯದ ಕಬಿನಿ ಜಲಾಶಯ ಮತ್ತು ತುಂಗಭದ್ರಾ ನದಿಯಲ್ಲಿ ಹೆಚ್ಚಾಗಿ ಇವು ಕಂಡುಬರುತ್ತವೆ. ವಿದೇಶಗಳಲ್ಲಿ ಮೀನುಗಳ ಬೇಟೆಗೆ ನೀರು ನಾಯಿಗಳನ್ನು ಬಳಸಿಕೊಳ್ಳುತ್ತಾರೆ ಎಂದು ಅರಣ್ಯ ರಕ್ಷಕ ಪ್ರಕಾಶ್ ಗಾಣಿಗೇರ ಹೇಳುತ್ತಾರೆ. ಅಪರೂಪದ ಪ್ರಾಣಿಗಳಲ್ಲಿ ಒಂದಾದ ನೀರು ನಾಯಿ ಕಂಡು ಬಂದಿರುವುದು ಎರಡೂ ತಾಲೂಕಿನ ಪರಿಸರ ಪ್ರಿಯರಲ್ಲಿ ಸಂತಸ ಮೂಡಿಸಿದ್ದರೆ ಮೀನುಗಾರರಲ್ಲಿ ಆತಂಕ ಮೂಡಿಸಿದೆ. ವರದಿ ನಾಗರಾಜ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.